ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೈಕ್ರೋಸಾಫ್ಟ್ ವರ್ಡಲ್ಲಿರೋ ಒಂದು ತುಂಬಾನೇ ಪವರ್ಫುಲ್ ಫೀಚರ್ ಬಗ್ಗೆ ಮಾತಾಡೋಣ. ಎಷ್ಟೋ ಜನ ಇದನ್ನೇ ಗಮನಿಸೋದೇ ಇಲ್ಲ, ಆದರೆ ಇದು ನಮ್ಮ ಸಮಯವನ್ನ ಸಿಕ್ಕಾಪಟ್ಟೆ ಉಳಿಸುತ್ತೆ. ಅದೇ ಮೇಲಿಂಗ್ಸ್ ಟ್ಯಾಬ್. ಒಂದೇ ಥರದ ಕೆಲಸವನ್ನ ಮತ್ತೆ ಮತ್ತೆ ಮಾಡೋದನ್ನ ತಪ್ಪಿಸಿ ಅದನ್ನ ಹೇಗೆ ಸ್ಮಾರ್ಟ್ ಆಗಿ ಆಟೋಮ್ಯಾಟಿಕ್ ಆಗಿ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಬನ್ನಿ. ಸರಿ, ಈಗ ಒಂದು ಸನ್ನಿವೇಶನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದೇ ಸರಿ ನೂರಾರು ಜನಕ್ಕೆ ಪರ್ಸನಲೈಸ್ಡ್ ಲೆಟರ್ಸ್ ಕಳಿಸ್ಬೇಕು. ಅಂದ್ರೆ ಪ್ರತಿಯೊಬ್ಬರ ಹೆಸರು, ವಿಳಾಸ, ಬೇರೆ ಬೇರೆ ಡೀಟೇಲ್ಸ್ ಹಾಕಿ ಕಳಿಸ್ಬೇಕು. ಇದು ಆಫೀಸ್ ನೋಟಿಸ್ ಇರ್ಬೋದು, ಮದುವೆ ಇನ್ವಿಟೇಷನ್ ಇರ್ಬೋದು, ಅಥವಾ ಯಾವುದಾದ್ರೂ ಈವೆಂಟ್ನ ಸರ್ಟಿಫಿಕೇಟ್ ಕೂಡ ಆಗಿರ್ಬೋದು. ಅಬ್ಬಾ, ಇದನ್ನ ಕೇಳಿದ ತಕ್ಷಣನೇ ತಲೆನೋವು ಶುರುವಾಗುತ್ತೆ ಅಲ್ವಾ? ಎಂಥ ಬೋರಿಂಗ್ ಕೆಲ್ಸಪ್ಪ ಇದು ಅಂತಾನೂ ಅನ್ಸ್ಬೋದು. ಹಾಗಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ? ಒಂದು ಟೆಂಪ್ಲೇಟ್ ರೆಡಿ ಮಾಡಿಕೊಂಡು ಅದನ್ನೇ ಒಬ್ಬೊಬ್ರಿಗೂ ಕಾಪಿ ಪೇಸ್ಟ್ ಮಾಡ್ತಾ ಹೋಗೋದು. ಪ್ರತಿಯೊಂದರಲ್ಲೂ ಅವರ ಹೆಸರು, ಅಡ್ರೆಸ್ಸು ಎಲ್ಲವನ್ನೂ ಮ್ಯಾನ್ಯಲ್ ಆಗಿ ಚೇಂಜ್ ಮಾಡಬೇಕು. ಇದು ಟೈಮ್ ಮಾತ್ರ ಅಲ್ಲ, ಎನರ್ಜಿನೂ ಸಿಕ್ಕಾಪಟ್ಟೆ ತಿನ್ನುತ್ತೆ. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ತಪ್ಪುಗಳಾಗೋ ಚಾನ್ಸಸ್ಸು ತುಂಬಾ ಜಾಸ್ತಿ. ಸ್ವಲ್ಪ ಯೋಚನೆ ಮಾಡಿ, ರಮೇಶ್ ಅವರ ಲೆಟರ್ನಲ್ಲಿ ಸುರೇಶ್ ಅವರ ಹೆಸರು ಬಂದ್ಬಿಟ್ರೆ ಅಷ್ಟೇ, ಇಡೀ ಕೆಲಸ ಹಾಳಾಗುತ್ತೆ, ದೊಡ್ಡ ಅವಾಂತರವೇ ಆಗ್ಬಿಡ್ಬೋದು. ಸೊ ಈ ಎಲ್ಲ ತಲೆನೋವಿಗೆ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಇದೆ, ಅದೇ ಮೇಲ್ ಮರ್ಜ್. ಇದು ವರ್ಡ್ ಒಳಗೆ ಇರುವ ಒಂದು ಅದ್ಭುತವಾದ ಟೂಲ್. ಇದರ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್. ಒಂದೇ ಒಂದು ಮಾಸ್ಟರ್ ಡಾಕ್ಯುಮೆಂಟ್ ಅಂದ್ರೆ ಒಂದು ಟೆಂಪ್ಲೇಟ್ ರೆಡಿ ಮಾಡೋದು, ಆಮೇಲೆ ನಮ್ಮತ್ರ ಇರೋ ಹೆಸರು, ವಿಳಾಸಗಳ ಲಿಸ್ಟ್ ಇದೆಯಲ್ಲ ಅದನ್ನ ಇದಕ್ಕೆ ಕನೆಕ್ಟ್ ಮಾಡೋದು. ಅಷ್ಟೇ, ಮುಗೀತು ನಮ್ ಕೆಲ್ಸ. ಮಿಕ್ಕಿದ್ನೆಲ್ಲ ವರ್ಡ್ ನೋಡ್ಕೊಳ್ಳತ್ತೆ. ಪ್ರತಿಯೊಬ್ಬರಿಗೂ ಅವರವರ ಡೀಟೇಲ್ಸ್ ಹಾಕಿ ಪರ್ಸನಲೈಸ್ಡ್ ಡಾಕ್ಯುಮೆಂಟ್ಗಳನ್ನ ಕ್ಷಣಗಳಲ್ಲಿ ರೆಡಿ ಮಾಡ್ಬಿಡುತ್ತೆ. ಹಾಗಾದ್ರೆ ಈ ಇಡೀ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲು ಮೇಲ್ ಮರ್ಜ್ ಶುರು ಮಾಡೋದು ಹೇಗೆ, ಆಮೇಲೆ ಆ ಸ್ಮಾರ್ಟ್ ಡಾಕ್ಯುಮೆಂಟ್ ಬರೆಯೋದು ಹೇಗೆ, ಎಲ್ಲ ಸರಿ ಇದೆಯಾ ಅಂತ ಪ್ರಿವ್ಯೂ ಮಾಡಿ ಚೆಕ್ ಮಾಡೋದು, ಕೊನೆಗೆ ಅದನ್ನ ಫೈನಲ್ ಮಾಡಿ ಕಳಿಸೋದು. ಅಷ್ಟೇ ಅಲ್ಲ, ಬರೀ ಲೆಟರ್ಸ್ ಮಾತ್ರ ಯಾಕೆ, ಎನ್ವಲಪ್ಸ್ ಮತ್ತೆ ಲೇಬಲ್ಸ್ ಮಾಡೋದು ಹೇಗೆ ಅಂತನೂ ಕಲಿಯೋಣ. ಓಕೆ, ನಮ್ಮ ಮೊದಲನೇ ಹೆಜ್ಜೆ ಮೇಲ್ ಮಾರ್ಚ್ ಶುರು ಮಾಡೋದು. ಇದು ಫೌಂಡೇಶನ್ ಇದ್ದ ಹಾಗೆ. ಈ ಸ್ಟೆಪ್ ಕರೆಕ್ಟಾಗಿ ಮಾಡಿದ್ರೆ ಮುಂದಿಂದೆಲ್ಲ ತುಂಬಾನೇ ಸುಲಭ ಆಗತ್ತೆ. ಇಲ್ಲಿ ಮುಖ್ಯವಾಗಿ 3 ಕೆಲಸಗಳನ್ನ ಮಾಡಬೇಕು. ಸ್ಟೆಪ್ 1, ನಾವು ಯಾವ ತರಹದ ಡಾಕ್ಯುಮೆಂಟ್ ರೆಡಿ ಮಾಡ್ತಿದ್ದೀವಿ ಅಂತ ವರ್ಡ್ಗೆ ಹೇಳಬೇಕು. ಅದು ಲೆಟರ್ ಇರ್ಬೋದು, ಇಮೇಲ್ ಇರ್ಬೋದು, ಅಥವಾ ಲೇಬಲ್ಸ್ ಕೂಡ ಆಗಿರ್ಬೋದು. ಸ್ಟೆಪ್ 2, ಯಾರಿಗೆ ಕಳಿಸ್ತಿದ್ದೀವಿ ಅನ್ನೋ ಲಿಸ್ಟ್ ಇದೆಯಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನೇ ಡೇಟಾ ಸೋರ್ಸ್ ಅಂತಾರೆ. ಸ್ಟೆಪ್ 3, ಆ ಲಿಸ್ಟ್ನಲ್ಲೇ ಬೇಕಾದ್ರೆ ಚಿಕ್ಕಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬಹುದು. ಉದಾಹರಣೆಗೆ, ಲಿಸ್ಟ್ನಲ್ಲಿರೋ ಎಲ್ರಿಗೂ ಬೇಡ, ಬರೀ ಬ್ಯಾಂಗ್ಳೂರಿನಲ್ಲಿ ಇರೋರಿಗೆ ಮಾತ್ರ ಕಳಿಸ್ಬೇಕು ಅಂದ್ರೆ ಅವರನ್ನ ಮಾತ್ರ ಫಿಲ್ಟರ್ ಮಾಡ್ಬೋದು. ಹಾಗಾದ್ರೆ ಈ ಡೇಟಾ ಲಿಸ್ಟ್ ಎಲ್ಲೆಲ್ಲಿಂದ ತರ್ಬೋದು? ಹೆಚ್ಚಾಗಿ ನಮ್ಮೆಲ್ಲರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಹೆಸರು, ಅಡ್ರೆಸ್, ಫೋನ್ ನಂಬರ್ ಇದೆಲ್ಲ ಒಂದು ಎಕ್ಸೆಲ್ ಶೀಟ್ನಲ್ಲಿ ನೀಟಾಗಿರುತ್ತೆ. ಸೊ ಎಕ್ಸೆಲ್ ಫೈಲ್ ಬಳಸೋದು ತುಂಬಾನೇ ಕಾಮನ್ ಮತ್ತೆ ತುಂಬಾ ಈಸಿ. ಒಂದು ವೇಳೆ ಎಕ್ಸೆಲ್ ಶೀಟ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ವರ್ಡಲ್ಲೇ ತಕ್ಷಣಕ್ಕೆ ಒಂದು ಹೊಸ ಲಿಸ್ಟ್ ಟೈಪ್ ಮಾಡ್ಕೋಬಹುದು, ಅಥವಾ ನಮ್ಮ ಔಟ್ಲುಕ್ ಕಾಂಟ್ಯಾಕ್ಟ್ಸ್ ಇದ್ರೆ ಅದರಿಂದನೂ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಬೋದು. ಸರಿ, ಈಗ ಶುರುವಾಗುತ್ತೆ ನೋಡಿ ಅಸಲಿ ಮ್ಯಾಜಿಕ್. ಈ ಹಂತದಲ್ಲಿ ನಮ್ಮ ಸಿಂಪಲ್ ಆಗಿರೋ, ಎಲ್ರಿಗೂ ಒಂದೇ ಥರ ಕಾಣೋ ಲೆಟರ್ನ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಆಗಿ ಫೀಲ್ ಆಗೋ ಥರ ಬದಲಾಗೋ ಒಂದು ಸ್ಮಾರ್ಟ್ ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಹಾಗಾದ್ರೆ ಈ ಮರ್ಜ್ ಫೀಲ್ಡ್ ಅಂದ್ರೆ ಏನು? ಕನ್ಫ್ಯೂಸ್ ಆಗಬೇಡಿ, ಇದು ತುಂಬಾನೇ ಸಿಂಪಲ್. ಇದು ಜಸ್ಟ್ ಒಂದು ಪ್ಲೇಸ್ ಹೋಲ್ಡರ್, ಅಂದ್ರೆ ಒಂದು ಖಾಲಿ ಜಾಗ. ಈಗ ನಮ್ಮ ಲೆಟರ್ನಲ್ಲಿ ಕೆ ಫಸ್ಟ್ ನೇಮ್ ಅಂತ ಬರೆದ್ರೆ ವರ್ಡ್ಗೆ ಅರ್ಥ ಆಗುತ್ತೆ, ಓಕೆ, ಈ ಜಾಗದಲ್ಲಿ ನಾನು ಡೇಟಾ ಲಿಸ್ಟ್ನಿಂದ ಪ್ರತಿಯೊಬ್ಬರ ಮೊದಲ ಹೆಸರನ್ನ ತಂದು ತುಂಬಬೇಕು ಅಂತ. ಇದು ಥೇಟ್ ರಿಸರ್ವ್ ಮಾಡಿಟ್ಟ ಜಾಗದ ಹಾಗೆ ವರ್ಡಲ್ಲಿಗೆ ಕರೆಕ್ಟಾದ ಮಾಹಿತಿಯನ್ನ ತಂದು ಕೂರಿಸ್ತೆ. ಇಲ್ಲಿ ನೋಡಿ, ಈ ಉದಾಹರಣೆ ನೋಡಿದ್ರೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ನಮ್ಮ ಟೆಂಪ್ಲೇಟ್ನಲ್ಲಿ ಆತ್ಮೀಯ ಫಸ್ಟ್ ನೇಮ್ ಅಂತ ಬರೀತೀವಿ. ಮೇಲ್ ಮರ್ಜ್ ಆದ್ಮೇಲೆ ಫೈನಲ್ ರಿಸಲ್ಟ್ ಹೇಗಿರುತ್ತೆ? ಡೇಟಾ ಲಿಸ್ಟ್ನಲ್ಲಿ ರಶ್ಮಿ ಅಂತ ಹೆಸರಿದ್ರೆ ಆ ಲೆಟರ್ನಲ್ಲಿ ಆತ್ಮೀಯ ರಶ್ಮಿ ಅಂತ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ನೆಕ್ಸ್ಟ್ ರೆಕಾರ್ಡ್ ಸಂದೀಪ್ ಅಂತ ಇದ್ರೆ ಮುಂದಿನ ಲೆಟರ್ನಲ್ಲಿ ಆತ್ಮೀಯ ಸಂದೀಪ ಅಂತ ಚೇಂಜ್ ಆಗುತ್ತೆ. ಎಷ್ಟು ಪವರ್ಫುಲ್ ಅಲ್ವಾ ಇದು? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವರ್ಡ್ ನಮ್ಮ ಕೆಲಸವನ್ನ ಇನ್ನೂ ಸುಲಭ ಮಾಡೋಕೆ ಕೆಲವು ರೆಡಿಮೇಡ್ ಟೂಲ್ಸ್ ಕೊಟ್ಟಿದೆ. ಅಡ್ರೆಸ್ ಬ್ಲಾಕ್ ಅಂತ ಒಂದಿದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಅಡ್ರೆಸ್ ಅಂದ್ರೆ ಮನೆ ನಂಬರ್, ಸಿಟಿ, ಪಿನ್ಕೋಡ್ ಸಮೇತ ಆಟೋಮ್ಯಾಟಿಕ್ ಆಗಿ ಸೇರ್ಕೊಳ್ಳುತ್ತೆ. ಹಾಗೆಯೇ ಗ್ರೀಟಿಂಗ್ ಲೈನ್ ಅಂತ ಇನ್ನೊಂದು. ಇದು ಡಿಯರ್ ಮಿಸ್ಟರ್ ಶರ್ಮಾ ಅಥವಾ ಡಿಯರ್ ಮಿಸ್ ರೇಖಾ ಅಂತ ಫಾರ್ಮಲ್ ಆಗಿ ಶುಭಾಶಯ ಕೋರಲು ಹೆಲ್ಪ್ ಮಾಡುತ್ತೆ. ನಮಗೆ ಪೂರ್ತಿ ಕಂಟ್ರೋಲ್ ಬೇಕು ಅಂದ್ರೆ ಇನ್ಸರ್ಟ್ ಮರ್ಜ್ ಫೀಲ್ಡ್ ಬಳಸಿ ಒಂದೊಂದೇ ಫೀಲ್ಡನ್ನ ನಮಗೆ ಬೇಕಾದ ಜಾಗದಲ್ಲಿ ಹಾಕ್ಕೋಬಹುದು. ಅಷ್ಟೇ ಅಲ್ಲ, ರೂಲ್ಸ್ ಬಳಸಿ ಒಂದು ವೇಳೆ ಇವರ ನಗರ ಬೆಂಗಳೂರು ಆಗಿದ್ರೆ ಮಾತ್ರ ಈ ಲೈನ್ ಸೇರ್ಸು ಅನ್ನೋ ಥರ ಕಂಡೀಷನ್ಸ್ ಕೂಡ ಹಾಕೋಬಹುದು. ಇಲ್ಲೊಂದು ಪ್ರೋ ಟಿಪ್ ಇದೆ, ಗಮನ ಇತ್ ಕೇಳಿ.
ಈ ಮರ್ಜ್ ಫೀಲ್ಡ್ಸ್ ಇದೆಯಲ್ವಾ, ಅಂದರೆ ಫಸ್ಟ್ ನೇಮ್ ಅಂತ, ಅದಕ್ಕೆ ಮೊದಲೇ ಫಾರ್ಮ್ಯಾಟಿಂಗ್ ಮಾಡಿ, ಉದಾಹರಣೆಗೆ ಅದನ್ನ ಬೋಲ್ಡ್ ಮಾಡಿದ್ರೆ ಫೈನಲ್ ಆಗಿ ಬರೋ ಎಲ್ಲ ಹೆಸರುಗಳು ಕೂಡ ಬೋಲ್ಡ್ ಆಗೇ ಬರುತ್ತೆ. ಇದರಿಂದ ಏನ್ ಲಾಭ ಅಂದ್ರೆ ನೂರಾರು ಡಾಕ್ಯುಮೆಂಟ್ಸ್ಗಳನ್ನ ಒಂದೊಂದಾಗಿ ಎಡಿಟ್ ಮಾಡೋ ಟೈಮ್ ಉಳಿಯುತ್ತೆ. ಸೊ ಮರ್ಜ್ ಮಾಡೋಕ್ಕೆ ಮೊದಲೇ ಫಾರ್ಮ್ಯಾಟ್ ಮಾಡಿ. ಸರಿ, ಎಲ್ಲವನ್ನೂ ಸೆಟ್ ಮಾಡಿದ ಮೇಲೆ ಡೈರೆಕ್ಟ್ ಆಗಿ ಪ್ರಿಂಟ್ ಅಥವಾ ಸೆಂಡ್ ಮಾಡೋದು ಒಳ್ಳೆ ಐಡಿಯಾ ಅಲ್ಲ. ಅದಕ್ಕೂ ಮೊದಲು ಒಂದು ಕ್ವಾಲಿಟಿ ಚೆಕ್ ಮಾಡಬೇಕು. ಎಲ್ಲವೂ ಅಂದುಕೊಂಡ ಹಾಗೆ ಬರ್ತಿದ್ಯಾ ಇಲ್ವಾ ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನೊಂದು ಸೇಫ್ಟಿ ಚೆಕ್ ಅಂತ ಅಂದ್ಕೊಳ್ಳಿ. ತಪ್ಪುಗಳಾಗದಂತೆ ತಡೆಯೋಕೆ ಇದೇ ಬೆಸ್ಟ್ ಚಾನ್ಸ್. ಈ ಸ್ಟೆಪ್ನಲ್ಲಿ ಏನೆಲ್ಲ ಮಾಡ್ಬೋದು? ಪ್ರಿವ್ಯೂ ರಿಸಲ್ಟ್ಸ್ ಅಂತ ಒಂದು ಬಟನ್ ಇರುತ್ತೆ. ಅದನ್ನ ಆನ್ ಮಾಡಿದ ತಕ್ಷಣ ಆ ಪ್ಲೇಸ್ ಹೋಲ್ಡರ್ಗಳ ಜಾಗದಲ್ಲಿ ನಿಜವಾದ ಡೇಟಾ ಕಾಣಿಸುತ್ತೆ. ಅಂದ್ರೆ ರಿಯಲ್ ಹೆಸರು, ಅಡ್ರೆಸ್ ಎಲ್ಲವೂ ಕಾಣುತ್ತೆ. ನಾವು ಅಲ್ಲೇ ಇರೋ ನ್ಯಾವಿಗೇಷನ್ ಬಟನ್ ಬಳಸಿ ಒಂದಾದ್ಮೇಲೆ ಒಂದು ರೆಕಾರ್ಡ್ ಚೆಕ್ ಮಾಡ್ತಾ ಹೋಗ್ಬೋದು. ಲಿಸ್ಟ್ ತುಂಬಾ ದೊಡ್ಡದಿದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಹೆಸರನ್ನ ಸರ್ಚ್ ಮಾಡಿ ಕೂಡ ಚೆಕ್ ಮಾಡಬಹುದು. ಜೊತೆಗೆ ಚೆಕ್ ಫಾರ್ ಎರರ್ಸ್ ಅನ್ನೋ ಆಪ್ಷನ್ ಕೂಡ ಇದೆ. ಇದು ನಮ್ಮ ಡೇಟಾ ಲಿಸ್ಟ್ನಲ್ಲಿ ಎಲ್ಲಾದ್ರೂ ಮಾಹಿತಿ ಮಿಸ್ ಆಗಿದ್ರೆ ಅದನ್ನ ಹುಡುಕಿ ಹೇಳುತ್ತೆ. ಒಂದು ವಿಷಯ ನೆನ್ಪಿಡಿ, ಈ ಪ್ರಿವ್ಯೂ ರಿಸಲ್ಟ್ಸ್ ಅನ್ನೋದು ತಪ್ಪುಗಳ ವಿರುದ್ಧ ನಮ್ಮ ಅತಿ ದೊಡ್ಡ ಅಸ್ತ್ರ. ನಮ್ಮ ಸ್ವೀಕರಿಸುವರಿಗೆ ಅಂದ್ರೆ ರಿಸೀವರ್ಸ್ಗೆ ಡಾಕ್ಯುಮೆಂಟ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಮೊದಲೇ ನೋಡ್ಬೋದು. ನೂರಾರು ಪೇಜ್ ಪ್ರಿಂಟ್ ಹಾಕಿದ ಮೇಲೆ ತಪ್ಪು ಹುಡುಕೋದಕ್ಕಿಂತ ಇಲ್ಲೇ ನೋಡಿ ಸರಿ ಮಾಡೋದು ಜಾಣತನ ಅಲ್ವಾ? ಸೊ ಈ ಸ್ಟೆಪ್ಪನ್ನ ಯಾವತ್ತೂ ಸ್ಕಿಪ್ ಮಾಡಬೇಡಿ. ರೈಟ್, ಈಗ ನಾವು ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಇಷ್ಟೊತ್ತು ಮಾಡಿದ ಕೆಲಸದ ಫಲವನ್ನ ನೋಡೋ ಸಮಯ. ನಮ್ಮ ಪರ್ಸನಲೈಸ್ಡ್ ಡಾಕ್ಯುಮೆಂಟ್ಸ್ಗಳನ್ನ ಫೈನಲ್ ಆಗಿ ಕ್ರಿಯೇಟ್ ಮಾಡೋ ಸಮಯ. ನೋಡಿ, ಫಿನಿಶ್ ಅಂಡ್ ಮರ್ಜ್ ಅಂತ ಕ್ಲಿಕ್ ಮಾಡಿದಾಗ 3 ಆಪ್ಷನ್ಸ್ ಬರುತ್ತೆ. ಮೊದಲನೇದು ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್. ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಲಿಸ್ಟಲ್ಲಿ 100 ಜನರಿದ್ರೆ 100 ಪೇಜ್ ಇರೋ ಒಂದು ಹೊಸ ವರ್ಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಇದನ್ನ ನಾವು ಮತ್ತೊಮ್ಮೆ ಚೆಕ್ ಮಾಡ್ಬೋದು ಅಥವಾ PDF ಆಗಿ ಸೇವ್ ಮಾಡ್ಕೋಬಹುದು. ಎರಡನೇ ಆಪ್ಷನ್ ಪ್ರಿಂಟ್ ಡಾಕ್ಯುಮೆಂಟ್ಸ್. ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಲೆಟರ್ಸ್ ಡೈರೆಕ್ಟ್ ಆಗಿ ಪ್ರಿಂಟರ್ಗೆ ಹೋಗುತ್ತೆ. ಮೂರನೇ ಆಪ್ಷನ್ ಸೆಂಡ್ ಇಮೇಲ್ ಮೆಸೇಜಸ್. ಇದು ನಮ್ಮ ಲಿಸ್ಟಲ್ಲಿರೋ ಇಮೇಲ್ ಐಡಿಗಳಿಗೆ ಪರ್ಸನಲೈಸ್ಡ್ ಇಮೇಲ್ಗಳನ್ನ ಕಳಿಸುತ್ತೆ. ನಮ್ಮ ಅವಶ್ಯಕತೆ ಯಾವುದಿದೆಯೋ ಆ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಮೇಲ್ ಮರ್ಜ್ ಯಾವ್ದಕ್ ಮಾಡ್ತೀರಾ ಅಂತ ಇಲ್ಲಿ ಆಪ್ಷನ್ಸ್ ಇದೆ. ಲೆಟರ್, ಇಮೇಲ್, ಮೆಸೇಜ್, ಎನ್ವಲಪ್, ಲೇಬಲ್ ಮತ್ತೆ ಡೈರೆಕ್ಟರಿ ಅಂತ. ಸದ್ಯಕ್ಕೆ ನಾನು ಲೆಟರ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಲೆಟರ್ ಅಂತ ಚೂಸ್ ಮಾಡ್ತೀನಿ. ಸೊ ಲೆಟರ್ ಅಂತ ಚೂಸ್ ಮಾಡಿದ್ಮೇಲೆ ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅಂತ ಆಪ್ಷನ್ ಬರುತ್ತೆ. ಸೊ ನಾನು ಹೊಸದಾಗಿ ರೆಸಿಪಿಯೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಟೈಪ್ ನ್ಯೂ ಲಿಸ್ಟ್ ಕೊಡ್ತೀನಿ. ಇಲ್ಲ ನನ್ನ ಹತ್ರ ಆಲ್ರೆಡಿ ಇತ್ತಂದ್ರೆ ಯೂಸ್ ಅನ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಹೇಳ್ತೀನಿ. ಇದು ಆಕ್ಸೆಸ್ ಫೈಲ್ ಆದ್ರೂ ಆಗಿರ್ಬೋದು, ಎಕ್ಸೆಲ್ ಫೈಲ್ ಆದ್ರೂ ಆಗಿರ್ಬೋದು, CSV ಫೈಲ್ ಆದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ ಔಟ್ಲುಕ್ ಕಾಂಟ್ಯಾಕ್ಟ್ ಆದ್ರೂ ಆಗಿರ್ಬೋದು. ನಿಮ್ ಔಟ್ಲುಕ್ ಕಾಂಟ್ಯಾಕ್ಟ್ ಆದ್ರೆ ಚೂಸ್ ಫ್ರಮ್ ಎಕ್ಸಿಸ್ಟಿಂಗ್ ಔಟ್ಲುಕ್ ಕಾಂಟ್ಯಾಕ್ಟ್ ಕೊಡ್ಬೇಕು. ಲಿಸ್ಟ್ ಇತ್ತಂದ್ರೆ ಯೂಸ್ ಅನ್ ಎಕ್ಸಿಸ್ಟಿಂಗ್ ಲಿಸ್ಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಟೈಪ್ ಎ ನ್ಯೂ ಲಿಸ್ಟ್ ಅಂತ ಕೊಡ್ಬೇಕು. ಸೊ ಟೈಪ್ ಎ ನ್ಯೂ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ನನ್ಗೆ ಈ ತರ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನನಗೆ ಯಾವ ಯಾವ ಕಾಲಮ್ಗೆ ಡೀಟೇಲ್ಸ್ ಬೇಕು ಅದನ್ನ ಮಾತ್ರ ನಾನು ಎಂಟರ್ ಮಾಡ್ತೀನಿ. ಓಕೆ, ಸೊ ಏನ್ ಬಿಕ್ಕಿದೆಲ್ಲ ಒಮಿಟ್ ಮಾಡ್ತೀನಿ. ಇನ್ನೊಂದು ಎಂಟ್ರಿ ಬೇಕಂದ್ರೆ ನ್ಯೂ ಎಂಟ್ರಿ ಅಂತ ಕೊಡ್ತೀನಿ. ಸೊ ಇಲ್ಲಿ ಸೊ ಈ ರೀತಿ ಎಲ್ಲಾ ಡೀಟೇಲ್ಸ್ ಎಂಟರ್ ಮಾಡಾದ್ಮೇಲೆ ಓಕೆ ಅಂತ ಕೊಡ್ತೀನಿ. ಸೊ ಇದಕ್ಕೆ ಒಂದು ಅಡ್ರೆಸ್ ಕೇಳುತ್ತೆ. ಇದು MDB ಫಾರ್ಮ್ಯಾಟ್ ಅಲ್ಲಿ ಸೇವ್ ಆಗುತ್ತೆ. MDB ಅಂದ್ರೆ ಏನಪ್ಪಾ ಅಂದ್ರೆ ಮೈಕ್ರೋಸಾಫ್ಟ್ ಡೇಟಾಬೇಸ್, ನಥಿಂಗ್ ಬಟ್ ಆಕ್ಸೆಸ್ ಅಂತ. ಓಕೆ, ನಿಮ್ಗೆ ಏನ್ ಬೇಕು ಹೆಸರು ಕೊಟ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಯ್ತು. ಫಸ್ಟ್ ಸ್ಟಾರ್ಟ್ ಮೇಲ್ ಮರ್ಜಿಗೆ ಹೋಗಿ ಲೆಟರ್ ತಗೋಬೇಕು. ನೆಕ್ಸ್ಟ್ ಸೆಲೆಕ್ಟ್ ರೆಸಿಪಿಯೆಂಟಿಗೆ ಹೋಗಿ ಯೂಸ್ ಎಕ್ಸಿಸ್ಟಿಂಗ್ ಅಂದ್ರೆ ಇವಾಗ ಇತ್ತು ಅಂದ್ರೆ ಲಿಸ್ಟ್, ನೆಕ್ಸ್ಟ್ ಟೈಮ್ ಇಂದ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ನ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಅಂದ್ರೆ ಸೊ ನನ್ನ ರೆಸಿಪಿಯೆಂಟ್ಸ್ ಯಾರ್ಯಾರಿದೆ ಅವ್ರನ್ನೆಲ್ಲಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಡಿಫಾಲ್ಟ್ ಆಗಿ. ಸೊ ಬೇಡ ಅಂದ್ರೆ ಯಾರು ಬೇಕೋ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಟಿಕ್ ಹಾಕಿದ್ರೆ ಎಲ್ಲಾನು ಸೆಲೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ನೀವು ಸಾರ್ಟ್ ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು, ಡೂಪ್ಲಿಕೇಟ್ ವ್ಯಾಲ್ಯೂ ಇದ್ರೆ ಫೈಂಡ್ ಮಾಡ್ಬೋದು, ಯಾವ್ದಾದ್ರು ರೆಸಿಪಿಯೆಂಟ್ ನ ಹುಡುಕ್ಬೋದು, ಅಡ್ರೆಸ್ ನ ಕೂಡ ವ್ಯಾಲಿಡೇಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಅಂದ್ರೆ ನನ್ಗೆ ರೆಸಿಪಿಯೆಂಟ್ ಬರುತ್ತೆ. ಸೊ ನೀವು ಇಲ್ಲಿ ಅಡ್ರೆಸ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ತೀವಪ್ಪ ಅಂದ್ರೆ ಇನ್ಸರ್ಟ್ ಮರ್ಜ್ ಫೀಲ್ಡ್ ಗೆ ಹೋಗ್ಬಿಟ್ಟು ಸೊ ಏನೇನ್ ಬೇಕು ಅದನ್ನ ಹಾಕ್ತಾ ಬರ್ತೀರಾ. ಓಕೆ, ಮರ್ಜ್ ಫೀಲ್ಡ್. ಸೊ ನಾನು ಏನ್ ಹಾಕಿದೀನಿ, ಕಂಪ್ನಿ ನೇಮ್, ಅದಾದ ನಂತರ ಸಿಟಿ, ಇಷ್ಟೇ ಹಾಕಿರೋದು. ಓಕೆ, ಸೊ ಇವಾಗ ನನ್ಗೆ ಇಲ್ಲಿ ಡಿಯರ್ ಅಂತ ಇದೆಯಲ್ಲ, ಸೊ ಇದನ್ನ ಏನಂತ ಹೇಳ್ತೀನಿ ಅಂದ್ರೆ ಗ್ರೀಟಿಂಗ್ ಲೈನ್ ಅಂತ ಹೇಳ್ತೀನಿ.
ಸೊ ಎಲ್ಲಾರ್ಗೂ ಸೇಮ್ ಇರಲ್ಲ ಅಲ್ವಾ. ಸೊ ಆದ್ರಿಂದ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಗ್ರೀಟಿಂಗ್ ಲೈನಿಗೆ ಹೋದ್ರೆ ನೀವು ಏನ್ ತರ ಗ್ರೀಟಿಂಗ್ ಬೇಕು, ಹೆಸರು ಬೇಕಾ, ಬೇರೆ ಏನಾದ್ರು ಬೇಕಾ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನಾನು ಮಿಸ್ಟರ್ ಅಂತ ತಗೋತೀನಿ. ಗ್ರೀಟಿಂಗ್ ಲೈನ್ ಹೆಸರಿಲ್ಲ ಅಂದ್ರೆ ಏನ್ ಬರ್ಬೇಕು ಅಂತ, ಡಿಯರ್ ಸರ್ ಆರ್ ಮೇಡಮ್ ಅಥವಾ ಟು ಹೂಮ್ ಸೋ ಎವರ್ ಇಟ್ ಮೇ ಕನ್ಸರ್ನ್, ಈ ರೀತಿ ಬರುತ್ತೆ. ಓಕೆ, ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂದ್ರೆ ನನ್ಗೆ ಇಲ್ಲಿ ಗ್ರೀಟಿಂಗ್ ಲೈನ್ ಬರುತ್ತೆ. ಗ್ರೀಟಿಂಗ್ ಲೈನ್ ಆದ್ಮೇಲೆ ಕಾಮ ಬೇಕಂದ್ರೆ ಕಾಮನ ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪ್ರಿವ್ಯೂ ರಿಸಲ್ಟ್ಸ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಪ್ರಿವ್ಯೂ ರಿಸಲ್ಟ್ ಅಂತ ಕೊಟ್ರೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ತೋರಿಸುತ್ತೆ ನೋಡಿ. ಇಲ್ಲಿ 3, 2 ನಾಗೇಶ್, 1 ರಶ್ಮಿ. ಓಕೆ, ಚೆಕ್ ಫಾರ್ ಎರರ್ಸ್ ಅನ್ನೋ ಆಪ್ಷನ್ ಹುಡುಕಿದ್ರೆ ನೀನ್ ಡಾಕ್ಯುಮೆಂಟ್ ಅಲ್ಲಿ ಏನಾದ್ರು ಎರರ್ ಇತ್ತಂದ್ರೆ ಮರ್ಜ್ ಮಾಡ್ಬೇಕಾದ್ರೆ ಅದನ್ನ ನೀವು ಚೆಕ್ ಮಾಡಿ ತೋರಿಸುತ್ತೆ. ಸೊ ಈಗ ನನಗೆ ಫೈನಲ್ ಡಾಕ್ಯುಮೆಂಟ್ ಜನರೇಟ್ ಆಗಿದೆ. ಸೊ ನೀವು ಇಲ್ಲಿ ಚೆಕ್ ಫಾರ್ ಎರರ್ಸ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಫಿನಿಶ್ ಅಂಡ್ ಮರ್ಜ್ ಅಂತ ಇದೆಯಲ್ಲ, ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಇಂಡಿವಿಜುವಲ್ ಡಾಕ್ಯುಮೆಂಟ್ ನ ಎಡಿಟ್ ಮಾಡಬಹುದು. ಪ್ರಿಂಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಪ್ರತಿ ಡಾಕ್ಯುಮೆಂಟ್ ನ ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡಬಹುದು. ಸೆಂಡ್ ಇಮೇಲ್ ಮೆಸೇಜಸ್ ಅಂದ್ರೆ ಇದು ಒಂದೊಂದು ಸಿಂಗಲ್ ಮೇಲ್ ಇದೆಯಲ್ಲ ಅದನ್ನು ಕೂಡ ನಾವು ಮೇಲ್ ಮಾಡಬಹುದು. ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಇಲ್ಲಿ ಆಲ್ ರೆಕಾರ್ಡ್ ಅಂತ ತಗೊಂಡ್ರೆ ಸೊ ಎಲ್ಲಾ ರೆಕಾರ್ಡ್ ನನಗೆ ಹೊಸ ಫೈಲ್ ಅಲ್ಲಿ ಓಪನ್ ಆಗುತ್ತೆ. ಇದನ್ನ ನೀವು ಸೇವ್ ಮಾಡ್ಕೋಬಹುದು. ಫೈಲ್ ಹೆಸರು ನೋಡ್ಬೋದು, ಲೆಟರ್ಸ್ 2 ಅಂತ ಇದೆ. ಸೊ ಇದನ್ನ ಸೇವ್ ಮಾಡ್ಬೋದು ನೋಡಿ. ಇಲ್ಲಿ ಕರ್ಣ ಅಂತ ಇದೆ, ರಶ್ಮಿ, ನಾಗೇಶ್, ಈ ರೀತಿ ನಾವು ಮೇಲ್ ಮರ್ಜ್ ನ ವರ್ಕ್ ಮಾಡ್ತೀವಿ. ಮೇಲ್ ಮಾರ್ಜ್ ಅಂದ್ರೆ ಬರೀ ಲೆಟರ್ಸ್ ಮಾಡೋದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದನ್ನು ಮಾಡಬಹುದು. ಈಗ ಲೆಟರ್ಸ್ ರೆಡಿ ಆಯಿತು, ಅದನ್ನ ಪೋಸ್ಟ್ ಮಾಡೋಕ್ಕೆ ಎನ್ವೆಲಪ್ಸ್ ಬೇಕು, ಅದರ ಮೇಲೆ ಅಡ್ರೆಸ್ ಲೇಬಲ್ಸ್ ಬೇಕು ಅಲ್ವಾ, ಅದನ್ನೂ ಕೂಡ ಇಲ್ಲೇ ತುಂಬಾನೇ ಸುಲಭವಾಗಿ ರೆಡಿ ಮಾಡಬಹುದು. ಬನ್ನಿ ಅದು ಹೇಗೆ ಅಂತ ನೋಡೋಣ. ಎನ್ವೆಲಪ್ಸ್ ಮತ್ತೆ ಲೇಬಲ್ಸ್ ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು? ಎನ್ವೆಲಪ್ಸ್ ಆಪ್ಷನ್ ಪ್ರತಿಯೊಂದು ಅಡ್ರೆಸ್ಗೂ ಒಂದೊಂದು ಲಕೋಟೆ ಮೇಲೆ ಪ್ರಿಂಟ್ ಮಾಡೋಕೆ ಡಿಸೈನ್ ರೆಡಿ ಮಾಡುತ್ತೆ. ಆದರೆ ಲೇಬಲ್ಸ್ ಆಪ್ಷನ್ ಇದೆಯಲ್ಲ, ಇದು ಒಂದು A4 ಶೀಟ್ನಲ್ಲೇ ಚಿಕ್ಕ ಚಿಕ್ಕ ಸ್ಟಿಕ್ಕರ್ಗಳ ಥರ 10 ಅಡ್ರೆಸ್ಗಳನ್ನ ಪ್ರಿಂಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಅಡ್ರೆಸ್ ಟ್ಯಾಗ್ ಆಗಿ, ಪ್ರಾಡಕ್ಟ್ ಸ್ಟಿಕ್ಕರ್ ಆಗಿ ಅಥವಾ ಯಾವುದಾದ್ರೂ ಮೀಟಿಂಗ್ನಲ್ಲಿ ನೇಮ್ ಟ್ಯಾಗ್ ಆಗಿ ಕೂಡ ಬಳಸ್ಬೋದು. ಹೌದು, ಮೇಲಿಂಗ್ ಸ್ಟ್ಯಾಬ್ನಲ್ಲಿರೋ ಕ್ರಿಯೇಟ್ ಸೆಕ್ಷನ್ನ ಪವರ್ ಇಷ್ಟೇ. ಇದರಲ್ಲಿರೋದು ಕೇವಲ 2 ಮುಖ್ಯ ಬಟನ್ಗಳು, ಎನ್ವೆಲಪ್ಸ್ ಮತ್ತು ಲೇಬಲ್ಸ್. ಆದರೆ ಈ 2 ಬಟನ್ಗಳಿಂದ ಕೇವಲ 1-2 ಕ್ಲಿಕ್ನಲ್ಲಿ 100 ಎನ್ವೆಲಪ್ಗಳಿಗೆ ಅಡ್ರೆಸ್ ಪ್ರಿಂಟ್ ಮಾಡ್ಬೋದು. ಅಥವಾ ಒಂದೇ ಶೀಟ್ನಲ್ಲಿ 30-40 ಅಡ್ರೆಸ್ ಲೇಬಲ್ಗಳನ್ನು ರೆಡಿ ಮಾಡ್ಬಿಡ್ಬೋದು. ಸರಿ, ಎಲ್ಲವನ್ನೂ ಮುಗಿಸೋಕೆ ಮುಂಚೆ ಕೆಲವು ಗೋಲ್ಡನ್ ರೂಲ್ಸ್ ನೆನ್ಪಿಟ್ಕೊಳ್ಳೋಣ. ಯಾವಾಗಲೂ ಮೊದಲು ರೆಸಿಪಿಯೆಂಟ್ ಲಿಸ್ಟ್ ಸೆಲೆಕ್ಟ್ ಮಾಡಿ, ಆಮೇಲೆನೇ ಮರ್ಜ್ ಫೀಲ್ಡ್ಸ್ ಹಾಕಿ. ನಿಮ್ಮ ಡೇಟಾ ಸೋರ್ಸ್ ಅಂದ್ರೆ ಎಕ್ಸೆಲ್ ಶೀಟ್ ಅನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಕಾಲಮ್ ಹೆಡರ್ಗಳಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಏನೂ ಇಲ್ಲ ಅಂತ ಡಬಲ್ ಚೆಕ್ ಮಾಡಿ. ಆ ಕಡೆಯ ಈ ಕಡೆಯ ಸಿಂಬಲ್ಗಳನ್ನು ಮ್ಯಾನ್ಯುವಲ್ ಆಗಿ ಯಾವತ್ತೂ ಡಿಲೀಟ್ ಮಾಡಬೇಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆಲ್ವೇಸ್ ಪ್ರಿವ್ಯೂ ಯೋರ್ ರಿಸಲ್ಟ್ಸ್. ಈ ಸಿಂಪಲ್ ರೂಲ್ಸ್ ಫಾಲೋ ಮಾಡಿದ್ರೆ ಯಾವುದೇ ತಪ್ಪುಗಳಾಗದೆ ನೋಡ್ಕೊಳ್ಬಹುದು. ಈಗ ವರ್ಡ್ನ ಮೇಲಿಂಗ್ ಸ್ಟ್ಯಾಬ್ನ ಪವರ್ ಏನು ಅಂತ ಗೊತ್ತಾಗಿದೆ. ಹಾಗಾದ್ರೆ ಈ ಹೊಸ ಸ್ಕಿಲ್ ಬಳಸಿ ಪದೇ ಪದೇ ರಿಪೀಟ್ ಆಗೋ ಯಾವ ಕೆಲಸವನ್ನ ಮೊದಲು ಆಟೋಮೇಟ್ ಮಾಡ್ತೀರಿ? ಆಫೀಸ್ ನೋಟಿಸ್ ಕಳ್ಸೋದನ್ನ, ಹಬ್ಬದ ಶುಭಾಶಯಗಳನ್ನ ಕಳ್ಸೋದನ್ನ, ಅಥವಾ ಕ್ಲೈಂಟ್ಗಳಿಗೆ ಪರ್ಸನಲ್ ಆಗಿ ಲೆಟರ್ಸ್ ಬರೆಯೋದನ್ನ? ಇದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಟೈಮ್ ಸೇವಿಂಗ್ ಜರ್ನಿ ಇಲ್ಲಿಂದ ಶುರುವಾಗ್ಲಿ.